ಇದಾದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್, ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ನೋಡಿ ಇಲ್ಲಿ ಓಕೆ. ಆಮೇಲೆ ಅನಿಲ್ ಅವರು, ಆಮೇಲೆ VFX ಕೆಲಸ ಮಾಡ್ತಿರುವಂತ ನಿರ್ಮಲ್ ಅಂಡ್ ಟೀಮ್ ಅವರು, ಆಮೇಲೆ ಅದಾದ್ಮೇಲೆ ಸಾಯಿ ಚರಣ್, ಇವರು ನಮ್ಮ ಕಿಶೋರ್ ಅಂತ ಇದ್ದಾರೆ, ಅವರು ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ್ರು, ಎಡಿಟರ್ ಆಗಿ ಬಂದ್ರು, ಎಲ್ಲ ಕೆಲಸ ಮಾಡ್ತಾರೆ ಅವರು. ಇದಾದ್ಮೇಲೆ ಒಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಕಾಣಿ ಸ್ಟುಡಿಯೋ ಅವರು ಮರೆಯಂಗೆ ಇಲ್ಲ, ನಮ್ಮ ಇಡೀ ಡಿಸೈನ್ಗಳೆಲ್ಲ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಅವರಿಬ್ರು. ಏನಂದ್ರೆ ಈಗ ಒಂದು ವಿಷಯ ಹಿಂಗೆ ಬರಬೇಕು ಅಂತ ಕಟ್ಕೊಡ್ತಾರೆ, ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆ ಥರ. ಆಮೇಲೆ ಯೂನಿಫೈ ಉದಯ್ ಅವರು, ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು, ಆಮೇಲೆ ವೆಂಕಟ್, ನಾಗ, ಆರ್ಮುಗಮ್ ಅಂತ ಒಂದು ಜನ ವರ್ಕ್ ಮಾಡಿದ್ರು. ತುಂಬಾ ದೊಡ್ಡ ಟೀಮ್ ಇದೆ ಇದು. DI ಅಲ್ಲಿ ಆಶಿಕ್ ಅವರು, ಎಲ್ಲರಿಗೂ ಗೊತ್ತಿರುತ್ತೆ. DI ಅಲ್ಲಿ ಆಶಿಕ್ ಅವರು ನಮಗೆ ಇವತ್ತಿಗೂ ಅಲ್ಲಿ ವರ್ಕ್ ಮಾಡ್ತೀನಿ. ಮುಗಿಸ್ಕೊಂಡು ನಾನು 10:30-11 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆ ಕೂತ್ಕೊಬೇಕು. ನಮಗೋಸ್ಕರ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆಮೇಲೆ ಸುಪ್ರೀತ್ ಅವರು, ಫಸ್ಟ್ ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟ್ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿ, ಸರ್ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಿ. ಬಟ್ ಅದಾದ್ಮೇಲೆ ನೀವು ಬಿಸಿ ಆಗ್ಬಿಟ್ರಿ, ನಾನು ಬಿಸಿ ಆಗ್ಬಿಟ್ಟೆ. ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ. ಮತ್ತೆ ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. KBN ಅವ್ರಿಗೆ ನಿಮಗೆ ತುಂಬಾ ಥ್ಯಾಂಕ್ಸ್. ಈ ಪಿಕ್ಚರ್ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅದಾದ್ಮೇಲೆ ರಾಘವೇಂದ್ರ ಹುಣಸೂರು ಅವರು, ನಾನು ಈ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ಅಂತ ಮೆಸೇಜ್ ಕಳಿಸಿದ್ರು, ದಿಸ್ ಫಿಲಮ್ ಈಸ್ ಮೈನ್ ಅಂತ. ಅವರೇ ತಗೊಂಡ್ರಿ ಪಿಕ್ಚರ್ನ. ಆಮೇಲೆ PRO ವೆಂಕಟೇಶ್ ಅವರು ಯಾವತ್ತಿಗೂ ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದಿದ್ದಾರೆ. ಎಲ್ಲಿ ಪ್ರೆಸ್ ಅವ್ರು ಯಾರು ವಿಜಯ ಹೊಡಿತಾನೆ ಇಲ್ಲ ಅವರು. ಎಲ್ಲಿ ಅಲ್ಲಿದ್ದಾರ ವೆಂಕಟೇಶ್ ಅವರು. ಆಮೇಲೆ ನಮ್ಮ ಪ್ರಮೋಷನ್ಗೆ, ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್ ಅವರು, ಕೈ ಎತ್ತಿ ಸ್ವಾಮಿ.